ನೋಡಿ, ನಾ ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯುದಿಲ್ಲ, ಗದ್ದಲ ಆಕೇತ್ ಅಂತ ಹೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವಿ ಅಂತ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ ಶುರು ಮಾಡ್ಯಾರ. ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಅವ್ರಿಗೆ ಸಹನೆ ಇಲ್ಲ. ಹಂಗಾಗಿ ಈಗ ಬೇರೆ ಬೇರೆಯವ್ರ ಕಡೆಯಿಂದ ಈ ರೀತಿ ಆಟವನ್ನು ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಬೇರೆಯವರು ಆಟ ಆಡ್ತಿದ್ರು. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡ ಸಿದ್ದರಾಮಯ್ಯನವರು ಬೇರೆಯವ್ರ ಮೂಲಕ ಆಟ ಆಡ್ತಿದ್ದಾರೆ. ಈ ಆಟ ಹಿಂಗೆ ಕಂಟಿನ್ಯೂ ಆಗೋದು. ಇವ್ರಿಗೆ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಇವ್ರಿಗೆ ಯಾರಿಗೂ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಈಗ ಜೂನ್ 5ನೇ ತಾರೀಕು ಇವತ್ತು. ಈಗ ನೋಡಿದ್ರೆ ಬರಗಾಲ ಬರುವಂತ ಲಕ್ಷಣಗಳೆಲ್ಲ ಕಾಣ್ತಾ ಇದಾವು. ಮುಖ್ಯಮಂತ್ರಿ ಆದವರು, ಮಂತ್ರಿಗಳಾದವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿದ್ದವರು. ಆದ್ರೆ ಇದನ್ನ ಬಿಟ್ಟೈತಿಲ್ಲ, ತಮ್ಮ ಅಧಿಕಾರದ ಆಸೆಗೆ ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ಈ ಪೋರ್ಟ್ಫೋಲಿಯೋ ಬೇಕು, ನಮಗ್ ಸೂಟ್ ಆಗುವಂತ ಅಧಿಕಾರಿಗಳು ಬೇಕು ಅಂತ ಹೇಳಿ ಇವ್ರು ಹೊಡೆದಾಡ್ಕೊಂತ ಕುಂತಿದ್ದಾರೆ. ನನ್ಗೇನ್ ಅನ್ಸೋದಿಲ್ಲ, ಅದೇನಾಗುದಿಲ್ಲ. ಇವ್ರ ಹಿಂಗ ನಮ್ದು ಫಾಯ್ದೆ ಸಂಬಂಧ ಎಷ್ಟಾಕೈತೆ ಅಷ್ಟು ಕಿತ್ಕೊಂಡು ಕೆಲಸ ಮಾಡ್ಕೋಬೇಕಂತ ಎಲ್ಲಾರು ಪ್ರಯತ್ನ ನಡೆಸ್ತಾರೆ. ಇವೆಲ್ಲ ಶುರು ಇವು. ನಾ ಹೇಳಿದ್ನಲ್ಲ, ಮುಂದ ಅವ್ರನ್ನ ಬಿಟ್ಟು ಬೇರೆಯವ್ರ ಹಿಂದಿನಿಂದ ಆಟ ಮಾಡ್ತಾರ. ನಾನು ಖರ್ಗೆ ಅವ್ರಿಗೆ ಒಂದ ವಿನಂತಿ ಮಾಡ್ಕೊಂತೀನಿ. ಗೃಹ ಇಲಾಖೆ ಅಂತಂದ್ರೆ ಬಹಳ ಜವಾಬ್ದಾರಿಯುತ ಇಲಾಖೆ, ಎಲ್ಲಾರನ್ನೂ ಸರಿ ಸಮಾನವಾಗಿ ನೋಡ್ಬೇಕಾದಂತ ಇಲಾಖೆ. ನಿಮ್ಗೆ ಯಾರೋ ಮೀಡಿಯಾದವ್ರು ಏನೋ ಉಬ್ಬಿಸ್ತಾರ ಅಂತ ಹೇಳಿ, ಅಥವಾ ನಿಮ್ಮ ಸುತ್ತಮುತ್ತಲ ಇದ್ದವ್ರು ಉಬ್ಬಿಸ್ತಾರ ಅಂತ ಹೇಳಿ ಯಾವ್ದೋ ಹಳದಿ ಕಣ್ಣಿನಿಂದ ನೀವು ಯಾವ್ದೋ ಒಂದು ಸಂಸ್ಥೆಯನ್ನ ಅಥವಾ ಯಾರನ್ನ ಒಬ್ಬರನ್ನ ನೋಡುವಂತ ಕೆಲಸ ಮಾಡ್ಬೇಡಿ. ನೀವು ಬಂದು ನಿಜವಾಗಿ ಏನ್ ಕೆಲಸ ಮಾಡ್ತಾ ಇದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡ್ತೈತಿ, ಅದ್ರ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಾರ, ಅದನ್ನ ನೋಡ್ರಿ. ಆ ರೀತಿಯ ಸಂಸ್ಥೆಗಳಿಗೆ ಸಹಾಯ ಮಾಡುವಂತ ಕೆಲಸ ನೀವು ಮಾಡ್ರಿ. ಆ ರೀತಿಯ ಸಂಸ್ಥೆಗಳನ್ನು ಕಟ್ಟುವಂತ ಕೆಲಸ ನೀವು ಮಾಡ್ರಿ. ಜನರಿಂದ ನಡೆಯುವಂತ ಸಂಸ್ಥೆಗಳಿವೆಲ್ಲ. ಜನರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡ್ತಿತ್ತಂದ್ರೆ ಇವತ್ತು ಹುರುಪ್ ಗೆದ್ದು ಕೈ ಜೋಡಿಸ್ತಾರ. ಯಾಕೆ ಜೋಡಿಸ್ತಾರ? ಆ ಸಂಸ್ಥೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೈತೆ ಅಂದ್ರೆ ಆ ರೀತಿ ಕೈ ಜೋಡಿಸ್ತಾರ. ಅದನ್ನು ನೀವು ನೋಡ್ರಿ. ನಮ್ಮ ವೈರಿಯಲ್ಲಿ ಕೂಡ ಏನು ಒಳ್ಳೆ ಗುಣ ಇರ್ತೈತೆ ಅದನ್ನ ನಾವು ನೋಡಿ ಕಲಿಬೇಕಂತ ಹೇಳ್ತಾ ದೊಡ್ಡವರು. ಆ ರೀತಿ ನಿಮ್ಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಬಗ್ಗೆ ನಿಮ್ ಕಾಂಗ್ರೆಸ್ ಪಕ್ಷದವ್ರಿಗೆ ನಿಮ್ಗೆ ವಿರೋಧ ಇರ್ಬೋದು. ಆದ್ರೆ ಯಾವ್ದೋ ಒಂದು ಸಂಸ್ಥೆ ಒಳ್ಳೆ ಕೆಲಸ ಮಾಡಾತಿತ್ತಂತಂದ್ರೆ, ಒಂದು ಜನರ ಒಳ್ಳೆ ಕೆಲಸ ಮಾಡತ್ತಾರ ಅಂದ್ರೆ ಅದನ್ನ ನೋಡಿ ತಿಳ್ಕೊಳ್ಳೋದು ಮಾಡ್ರಿ. ಈ ರೀತಿ ಹಳದಿ ಆಮೇಲೆ ಕಣ್ಣಿನಿಂದ ನೋಡಕ್ ಹೋಗ್ಬೇಡ್ರಿ.